ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ನೋಡಿದ್ದೀವಿ. ವಾಟ್ ಯು ಮೀನ್ ಬೈ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಇಂಪಾರ್ಟೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸನ್ನು ನೋಡಿದ್ದೀವಿ. ಈ ಒಂದು ವಿಡಿಯೋದೊಳಗೆ ಮೀನಿಂಗ್ ಆಫ್ ಅಕೌಂಟಿಂಗ್ ಕನ್ವೆನ್ಷನ್ಸ್ ಅದರ ಮುಂದಿನ ಭಾಗವನ್ನು ನೋಡೋಣ. ಮೀನಿಂಗ್ ಆಫ್ ಅಕೌಂಟಿಂಗ್ ಕನ್ವೆನ್ಷನ್ಸ್, ಇಂಪಾರ್ಟೆಂಟ್ ಅಕೌಂಟಿಂಗ್ ಕನ್ವೆನ್ಷನ್ಸ್. ವಾಟ್ ಆರ್ ದಿ ಇಂಪಾರ್ಟೆಂಟ್ ಅಕೌಂಟಿಂಗ್ ಕನ್ವೆನ್ಷನ್ಸ್? ಕನ್ವೆನ್ಷನ್ ಆಫ್ ಮಟೀರಿಯಾಲಿಟಿ, ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್, ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಕನ್ವೆನ್ಷನ್ ಆಫ್ ಡಿಸ್ಕ್ಲೋಸರ್. ಇವು 4 ಇಂಪಾರ್ಟೆಂಟ್ ಅಕೌಂಟಿಂಗ್ ಕನ್ವೆನ್ಷನ್ಸ್ ಅದಾವ. ವಾಟ್ ಯು ಮೀನ್ ಬೈ ಅಕೌಂಟಿಂಗ್ ಕನ್ವೆನ್ಷನ್ಸ್? ಅಕೌಂಟಿಂಗ್ ಕನ್ವೆನ್ಷನ್ಸ್ ಮೀನ್ಸ್ ಇಟ್ ಈಸ್ ದಿ custom or practice followed by the accountant while recording the business transactions. ಏನು ಒಂದು ಸಿಸ್ಟಮ್, ಏನು ಒಂದು ಕಸ್ಟಮ್, ಏನು ಒಂದು ಪ್ರಾಕ್ಟೀಸನ್ನು ಅಕೌಂಟೆಂಟ್ while recording the business transactionsನ್ನು ರೆಫರ್ ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇರ್ತಾರೆ. ಅಂಥವಕ್ಕೆ ನಾವು ಏನಂತೀವಿ? ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತ ಕರಿತೀವಿ ನಾವು. ಅಕೌಂಟಿಂಗ್ ಕನ್ವೆನ್ಷನ್ಸ್ ಮೀನ್ಸ್ ದಿ ಕಸ್ಟಮ್ಸ್ ಆರ್ ಪ್ರಾಕ್ಟೀಸಸ್ which are followed by the accountant while recording the business transactions is called as a accounting conventions. First one is the convention of materiality. Important accounting conventions ದೊಳಗೆ convention of materiality. Convention of materiality means it is the value involved in the transactions. Materiality means importance. Materiality means important or significant ಅಂತ ಕರಿತೀವಿ ನಾವು. No, significant or important. Materiality, significance means the value included in a particular transaction. If for example machinery worth rupees 50,000, machinery worth rupees 50,000, machinery worth rupees 50,000. A pen of rupees 10 rupees pen, which is having the more values, more significance of a transaction. ಇಲ್ಲಿ machinery worth rupees 50,000 ಅದ, ಇಲ್ಲಿ a pen of rupees 10,000. We give more importance to this particular value of amount involved in a particular transaction. ಈ machinery 50,000 ಅದ, ಆ 50,000 machineryಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವೋ ಅಥವಾ 10 rupees ಪೆನ್ನಿಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ. ಪೆನ್ ಪರ್ಚೇಸ್ ಮಾಡಿದ್ದು ಅಥವಾ ಸ್ಟೇಷ್ನರಿ ಪರ್ಚೇಸ್ ಮಾಡಿದ್ದು ಅಥವಾ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಎಕ್ಸ್ಪೆನ್ಸಸ್, ಇಸ್ ಆಲ್ ದಟ್ ಈಸ್ ದ ಡೇ ಟು ಡೇ ಎಕ್ಸ್ಪೆನ್ಸಸ್. ಇಟ್ ಈಸ್ ನಾಟ್ ಆ್ಯನ್ ಅಸೆಟ್. ಪೆನ್ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಆ್ಯನ್ ಅಸೆಟ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಆದರೆ ಅದೇ ಮಷಿನರಿನ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋ, ಅಂದರೆ ದಟ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ದಿ ಅಮೌಂಟ್ ಇನ್ ಎ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್. ಆ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ದೊಳಗೆ ವ್ಯಾಲ್ಯೂಸ್ ಏನು ಇನ್ವಾಲ್ವ್ ಆಗಿರ್ತದೆ ಅದರ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಪೆನ್ನು, ಪೆನ್ಸಿಲು ಡೈಲಿ ಯೂಸ್ ಮಾಡಿದ್ದು ಅಂಥ ಎಕ್ಸ್ಪೆನ್ಸಸ್, ದೀಸ್ ಆಲ್ ಕನ್ಸಿಡರ್ಡ್ ಆಸ್ ಎ ಡೈಲಿ ಎಕ್ಸ್ಪೆನ್ಸಸ್. ಆ ಡೈಲಿ ಎಕ್ಸ್ಪೆನ್ಸಸ್ಸನ್ನು ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ. ದ ಮಟೀರಿಯಾಲಿಟಿ ಮೀನ್ಸ್ ಇಂಪಾರ್ಟೆನ್ಸ್ ಗಿವಿಂಗ್, ಮಟೀರಿಯಾಲಿಟಿ ಸಿಗ್ನಿಫಿಕೆನ್ಸ್ ಗಿವಿಂಗ್ ಫಾರ್ ಎ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಅಂದರೆ ಇಟ್ ಈಸ್ ಆನ್ ಅಸೆಟ್ಟಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಈ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ಗೆ ನಾವು ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ. ಅಂದರೆ ದಟ್ ಪ್ರಾಕ್ಟೀಸ್ ಫಾಲೋಡ್, ನೋ, ಕಸ್ಟಮ್ಸ್ ಫಾಲೋಡ್ ಬೈ ದಿ ಅಕೌಂಟೆಂಟ್ ವೈಲ್ ರಿಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಈಗ ಪೆನ್ನು, ಪೆನ್ಸಿಲಿಗೆ ನಾವು ಇಂಪಾರ್ಟೆನ್ಸ್ ಅಷ್ಟು ಕೊಡೋಂಗಿಲ್ಲ, ಯಾಕಂದರೆ ಅಮೌಂಟ್ ಕಡಿಮೆ ಇನ್ವಾಲ್ವ್ಮೆಂಟ್ ಇರ್ತದೆ ಅದರೊಳಗೆ. ನೋ, ದಟ್ ಈಸ್ ದಿ ಕನ್ವೆನ್ಷನ್ ಆಫ್ ಮಟೀರಿಯಾಲಿಟಿ. ದೆನ್ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್ ಮೀನ್ಸ್ ಇಟ್ ಈಸ್ ಅ ಸಿಸ್ಟಮ್ ಆರ್ ದಿ ಕಸ್ಟಮ್ ಪ್ರಾಕ್ಟೀಸ್ ಫಾಲೋಡ್ ಬೈ ದಿ ಅಕೌಂಟೆಂಟ್ ವೈಲ್ ರಿಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಹಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್. ನೋ, ಯಾವುದೇ ಥರದ ಇದು ಬರೋದದ ಅಂತ ಹೇಳಿ ಅವ ಮೊದಲೇ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಅದನ್ನು ಎಂಟ್ರಿ ಮಾಡಲಿಕ್ಕೆ ಬರೋಂಗಿಲ್ಲ. ದ್ಯಾಟ್ ಈಸ್ ಓನ್ಲಿ ವೆನ್ ಇಟ್ ಈಸ್ ರಿಶ್ಯೂಡ್, ದೆನ್ ಓನ್ಲಿ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎನ್ ಇನ್ಕಮ್, ಅದರ್ವೈಸ್ ಇಟ್ ಈಸ್ ನಾಟ್ ಕನ್ಸಿಡರ್ಡ್. ನೋ, ಯಾವುದೇ ಥರದ ಅಜಂಪ್ಷನ್ಸ್, ಸುಮ್ಮನೆ ಅಜಂಪ್ಷನ್ಸ್ ಮಾಡೋ ಹಾಗಿಲ್ಲ ವೈಲ್ ರಿಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಈ ಪ್ರಾಫಿಟ್ ಜಾಸ್ತಿ ತೋರಿಸ್ಬೇಕಂತೇಳಿ ಇನ್ನೂ ಬರದೇ ಇರದಂಥ ಅಮೌಂಟನ್ನು ಒಂದು 5 ಲಕ್ಷ, ಒಂದು 2 ಲಕ್ಷ ಬರೋದದ ಅಂಥೇಳಿ ನಾವು ಅದರೊಳಗೆ ಅಕೌಂಟಿಂಗ್ ಎಂಟ್ರಿ ಮಾಡಲಿಕ್ಕೆ ಬರೋಂಗಿಲ್ಲ. ನೋ, ಓನ್ಲಿ ವೆನ್ ಇಟ್ ಈಸ್ ರಿಶ್ಯೂಡ್, ಓನ್ಲಿ ದೆನ್ ಓನ್ಲಿ ಇಟ್ ಈಸ್ ರಿಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಕನ್ಸರ್ವೇಟಿಸಮ್ ಅಂದರೆ ಕರೆಕ್ಟ್ ಪಾಯಿಂಟ್ ಟು ದಿ ಪಾಯಿಂಟ್ ಇರಬೇಕು, ಅಂದಾಗ ಮಾತ್ರ ಅಕೌಂಟಿಂಗ್ ಇನ್ಫಾರ್ಮೇಷನ್ ಗಿವ್ಸ್ ಪ್ರಾಪರ್ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಸಾಧ್ಯದ. ನೋ, ದಟ್ ಈಸ್ ದಿ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ದೆನ್ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ.
ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಅಂದರೆ ಸ್ಟೆಬಿಲಿಟಿ ಇನ್ ದಿ ಕಸ್ಟಮ್ ಆರ್ ದಿ ಸಿಸ್ಟಮ್ ಫಾಲೋಡ್ ಬೈ ದಿ ಅಕೌಂಟೆಂಟ್ ವೈಲ್ ರೆಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಅವ ಸ್ಟ್ರೇಟ್ ಲೈನ್ ಮೆಥಡ್ ಆಫ್ ಡೆಪ್ರಿಷಿಯೇಷನ್ ಫಾಲೋ ಮಾಡ್ತಾಯಿದ್ರೆ ಪ್ರತಿ ವರ್ಷ ಅದನ್ನೇ ಡೆಪ್ರಿಷಿಯೇಷನ್ ಮೆಥಡನ್ನು ಫಾಲೋ ಮಾಡಬೇಕು. ಹಿ ಶುಡ್ ನಾಟ್ ಚೇಂಜ್. ಈಗ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಮೆಥಡನ್ನು ಚೇಂಜ್ ಮಾಡಲಿಕ್ಕೆ ಹೋಗಬಾರ್ದು. ಹಿ ಶುಡ್ ಬಿ ಕನ್ಸಿಸ್ಟೆನ್ಸಿ ಇನ್ ದಿ ಪ್ರಾಕ್ಟೀಸ್ ಆರ್ ದಿ ಕಸ್ಟಮ್ ಫಾಲೋಡ್ ಬೈ ದಿ ಅಕೌಂಟೆಂಟ್ ವೈಲ್ ರೆಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಈಗ ಡೆಪ್ರಿಷಿಯೇಷನ್ ಮೆಥಡ್ ಬಗ್ಗೆ ಹೇಳಿದೆ ನಾನು. ಆ ಒಂದು ಸಿಸ್ಟಮ್, ಆ ಒಂದು ಮೆಥಡನ್ನೇ ಅವ ಪ್ರತಿ ವರ್ಷವೂ ಫಾಲೋ ಮಾಡ್ಕೊತ ಹೋಗಬೇಕು. ದಟ್ ಈಸ್ ಕಾಲ್ಡ್ ಎಸ್ ಎ ಕನ್ಸಿಸ್ಟೆನ್ಸಿ, ಸ್ಟೆಬಿಲಿಟಿ ಇನ್ ದಿ ಕಸ್ಟಮ್ ಆರ್ ದಿ ಪ್ರಾಕ್ಟೀಸ್ ಫಾಲೋಡ್ ಬೈ ದಿ accountant. Then next one is the convention of disclosure. Convention of disclosure ಅಂದರೆ that whatever all the entries will be made in the books of accounts should be honest. ಸಿನ್ಸಿಯರಾಗಿ ಹಾನೆಸ್ಟ್ ಆದಂಥ ಒಂದು ಮಾಹಿತಿ ಇರಬೇಕು. ಮಾಹಿತಿ ಇರಬೇಕು. ಅದರ ಜೊತೆಗೆ we should disclose whatever the methods, whatever the systems, whatever the customs, whatever the practices are followed while recording the business transactions. ಅವನ್ನೆಲ್ಲ ಡಿಸ್ಕ್ಲೋಸ್ ಮಾಡಬೇಕು. ಡಿಸ್ಕ್ಲೋಸ್ ಅಂದರೆ we have to disclose, we have to give information, proper information. ಈ ಒಂದು ಎಲ್ಲ ಟ್ರಾನ್ಸಾಕ್ಷನ್, ಈ ಒಂದು ಸಿಸ್ಟಮನ್ನು, ಈಗ ಫಾರ್ ಎಕ್ಸಾಂಪಲ್ ಡೆಪ್ರಿಷಿಯೇಷನ್ ನಾವು ಸ್ಟ್ರೇಟ್ ಲೈನ್ ಮೆಥಡ್ ಆಫ್ ಡೆಪ್ರಿಷಿಯೇಷನನ್ನು ಫಾಲೋ ಮಾಡೀವಿ ಅಂತ ಅದರೊಳಗೆ ಡಿಸ್ಕ್ಲೋಸ್ ಮಾಡಬೇಕಾಗ್ತದೆ. ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡನ್ನು ನಾವು ಫಾಲೋ ಮಾಡಿದ್ದೀವಿ, ಚಾರ್ಜಿಂಗ್ ಡೆಪ್ರಿಷಿಯೇಷನ್ ಆನ್ ದಿ ಅಸೆಟ್ಸ್ ಅಂಥೇಳಿ ಡಿಸ್ಕ್ಲೋಸ್ ಮಾಡಬೇಕಾಗ್ತದೆ. ಅಂದರೆ ದಟ್ ಶುಡ್ ಬಿ ಕನ್ವೆನ್ಷನ್ ಆಫ್ ಡಿಸ್ಕ್ಲೋಸರ್ ಟು ಗಿವ್ ಅ ಹಾನೆಸ್ಟ್ ಇನ್ಫಾರ್ಮೇಷನ್ ಟು ದಿ ಯೂಸರ್ಸ್ ಆಫ್ ದಿ ಅಕೌಂಟಿಂಗ್ ಇನ್ಫಾರ್ಮೇಷನ್. ದ ಅಕೌಂಟೆಂಟ್ ಈಸ್ ರಿಕ್ವೈರ್ಡ್ ಟು ಡಿಸ್ಕ್ಲೋಸ್ ದ ಸಿಸ್ಟಮ್ಸ್, practices or customs followed by him while recording the business transactions. These are important accounting conventions. Meaning of accounting conventions, meaning then important accounting conventions ನೋಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದರ ಮುಂದಿನ ಭಾಗವನ್ನು ಮತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.